ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾಳೆ ನಾನು ಝೊಮ್ಯಾಟೊ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಕಮಿಟ್ಮೆಂಟ್ ಇತ್ತು, ಅದರಿಂದಾಗಿ ಹೋಗಿ ಡ್ಯೂಟಿ ಮಾಡ್ಕೊಬರೋಣ, 1,000 ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಝೊಮ್ಯಾಟೊದವನು ಏನಕ್ಕೆ ಈ ಥರ ಮಾಡ್ತಾಯಿದ್ದಾನೆ ಅಂತ ನನಗಂತೂ ಗೊತ್ತಾಗ್ತಾಯಿಲ್ಲ. ದಿನ ಎಲ್ಲ ವಸ್ತುಗಳು, ಅಗತ್ಯ ವಸ್ತುಗಳ ರೇಟ್ ಜಾಸ್ತಿ ಆಗ್ತಾಯಿದ್ರೆ ಇಲ್ಲಿ ದಿನ ಸ್ಯಾಲರಿ ಕಮ್ಮಿ ಮಾಡ್ಕೊಳ್ತಾ ಬರ್ತಾಯಿದ್ದಾನೆ. ಸೊ ಸ್ವಿಗ್ಗಿ ಝೊಮ್ಯಾಟೊ ನಂಬ್ಕೊಂಡ್ರೆ ಪಕ್ಕ 100% ಜೀವನ ಅಂತೂ ಆಗೋಲ್ಲ. ಅಂದರೆ ಫಸ್ಟು 1-2 ತಿಂಗಳು ಕಂಪೇರ್ ಮಾಡ್ಕೊಂಡ್ರೆ ಇವಾಗಂತೂ ಬರ್ತಾ ತೀರಾ ಕಷ್ಟ ಆಗಿಬಿಟ್ಟಿದೆ. ತೋರಿಸ್ತೀನಿ ತಡ್ರಿ. ಇವಾಗ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಓಪನ್ ಮಾಡ್ತೀನಿ. ವೀಕೆಂಡ್ಗಳಲ್ಲಿ ತುಂಬ ಚೆನ್ನಾಗಿ ಕೊಡೋನು, ಇನ್ಸೆಂಟಿವ್ ತುಂಬ ಸಗದ ಕೊಡೋನು. ಡ್ಯೂಟಿ ಮಾಡೋಕ್ಕೂ ಕೂಡ ಒಂದು ಸ್ವಲ್ಪನಾದರೂ ಇಂಟ್ರೆಸ್ಟ್ ಇರೋದು. ಅಂದರೆ ಕಷ್ಟ ಇದ್ದೇ ಇದೆ, ಆ ಕಷ್ಟದ ಜೊತೆ ಅಮೌಂಟ್ ಬರುತ್ತಲ್ಲ, ಅದರಿಂದಾಗಿ ಏನಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಕಷ್ಟವೂ ಇದೆ, ಬರ್ತಾ ಅಮೌಂಟು ಕಮ್ಮಿ ಆಗ್ತಾಯಿದೆ. ಯಾವ ಥರ ಡ್ಯೂಟಿ ಮಾಡಬೇಕು ಅಂತ ನನಗಂತೂ ನಿಜ ಗೊತ್ತಾಗ್ತಾಯಿಲ್ಲ. ಅಂದರೆ ಈ ಆಫರ್ಗೆ ನೋಡೋರಂತೂ ನಿಜ ನನಗೆ ಅಂತಲ್ಲ, ಯಾರಿಗಾದರೂ ಹೋಗೋಕ್ಕೆ ಮನಸ್ಸೇ ಬರೋಲ್ಲ. ನೋಡಿ ತೋರಿಸ್ತೀನಿ. ಇವಾಗ ಮೋರ್ಗೆ ಹೋದೆ ನೋಡಿ, ಆಫರ್ಸ್ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಎಲ್ಲಪ್ಪ ನೋಡಿ, ಇವತ್ತಿನ ಕೊಟ್ಟವನೆ. ಅಂದರೆ ಮಳೆ ಬಂದರೆ ಮಾತ್ರ, ಮಳೆ ಬಂದರೆ 385 ಕೊಟ್ಟವನೆ, ಮಳೆ ಬರಲಿಲ್ಲ ಅಂದರೆ ಬರೀ 275 ರೂಪಾಯಿ ಅಷ್ಟೇ ಇನ್ಸೆಂಟಿವ್. ಇವತ್ತಿನ ಬಿಡಿ, ನಾಳೆ ನೋಡಿ ಯಾವ ಥರ ಕೊಟ್ಟಿದ್ದಾನೆ ಅಂದರೆ ಸ್ಯಾಟರ್ಡೆ ಪ್ರತಿ ಸಲನೂ ಒಂದು 500 ರೂಪೀಸ್ ಇಲ್ಲ 400 ರೂಪೀಸ್ ಅವ್ರು ಕೊಟ್ಟೇ ಕೊಡೋನು. ಅದರಿಂದಾಗಿ ಹೇಗೋ ಸ್ವಲ್ಪ ಮ್ಯಾನೇಜ್ ಆಗೋದು. ಬಟ್ ಇವಾಗ ನೋಡಿ ಎಷ್ಟು ಕೊಟ್ಟಿದ್ದಾನೆ ಅಂತ. ಗಿಗ್ ಟಾರ್ಗೆಟ್ ಬಂದು 8 ಕೊಟ್ಟಿದ್ದಾನೆ. ಆರ್ಡರ್ ಬಂದು 19 ಆರ್ಡರ್ ಮಾಡಬೇಕು. ಆ ಟ್ರಾಫಿಕಲ್ಲಿ ನಾಳೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಏನಕ್ಕೆ ಅಂತ ಅಂದರೆ ಶನಿವಾರ ಅಲ್ವಾ, ಟ್ರಾಫಿಕ್ ಇದ್ದೇ ಇರುತ್ತೆ. ಆಮೇಲೆ ಎಷ್ಟು ಕೊಟ್ಟಿದ್ದಾನೆ ನೋಡಿ ಇನ್ಸೆಂಟಿವ್, ಬರೀ 250 ರೂಪಾಯಿ ಕೊಟ್ಟಿದ್ದಾನೆ. ಒಳ್ಳೆ ಪಾರ್ಟ್ ಟೈಮಿಗೆ ಕೊಡೋದು ಇನ್ಸೆಂಟಿವು, ಆ ಥರ ಕೊಟ್ಬಿಟ್ಟಿದ್ದಾನೆ. ಪಾರ್ಟ್ ಟೈಮ್ನವ್ರಿಗೆ ಎಷ್ಟು ಕೊಟ್ಟಿದ್ದಾನೆ ಗುರು? ಪಾರ್ಟ್ ಟೈಮ್ ನೋಡೋರಿಗೆ ಬರೀ 160 ರೂಪಾಯಿ ಕೊಟ್ಟಿದ್ದಾನೆ. ಈಗ ಪಾರ್ಟ್ ಟೈಮ್ ಮಾಡೋರ್ಗೂ ಫುಲ್ ಟೈಮ್ ಮಾಡೋರ್ಗೂ ಡಿಫ್ರೆನ್ಸ್ ನೋಡಿ ಎಷ್ಟು ಅಂತ. ಫುಲ್ ಟೈಮು ದಿನ ಫುಲ್ಲು ಮಾಡೋರು ನಮಗೆ ಎಷ್ಟೊಂದು 90 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇ. 90 ರೂಪಾಯಿಗೋಸ್ಕರ ಬೆಳಗ್ಗೆಯಿಂದ ಮಾಡಬೇಕು. 8 ಗಿಗ್ ಅಂದರೆ 2 ಅವರ್ ಗಿಗ್ಗಳು ಬೇರೆ ಇದ್ದಾವೆ. ಅದರಿಂದಾಗಿ ಎಷ್ಟೊತ್ತಾಗುತ್ತೆ ಅಂತಂದರೆ 12 ಗಂಟೆಯಿಂದ 10 ಗಂಟೆವರೆಗೂ ನಾವು ಏನಾದ್ರು ಡ್ಯೂಟಿ ಮಾಡಿದ್ರೆ 250 ರೂಪಾಯಿ ಎಕ್ಸ್ಟ್ರಾ ಇನ್ಸೆಂಟಿವ್ ಕೊಡ್ತಾನೆ. ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಗೊತ್ತಾ ಅರ್ನಿಂಗ್ಸು? 12 ಗಂಟೆಯಿಂದ 10 ಗಂಟೆವರೆಗೂ ನಾವು ಮಾಡ್ತೀವಿ ನಾಳೆ ಅಂತ ಅಂದರೆ ಏನಿಲ್ಲ ಅಂದರೂ ಒಂದು 800ಇಂದ 900 ಆಗ್ಬೋದು. ನಾನು ಇಷ್ಟು ದಿನ ಮಾಡಿದ್ದೀನಲ್ಲ, ಅದರಿಂದ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾಯಿದ್ದೀನಿ. ಒಂದು 800 to 900 ಮಾಡಿದ್ರೆ ಇದೊಂದು ಇನ್ಸೆಂಟಿವ್ ಒಂದು 250 ಬರ್ತದೆ ಅಂತ ಅಂದ್ಕೊಂಡ್ರು 1,150 ರೂಪಾಯಿ ನಮಗೆ ಅರ್ನಿಂಗ್ಸ್ ಆಗುತ್ತೆ ನಾಳೆ. ಇನ್ನೂ ಡೇ ಅಂದರೆ ಡ್ಯೂಟಿ ಸ್ವಲ್ಪ ಮಾಡ್ಕೊಂಡ್ರೆ ಇನ್ನೂ ಒಂದು 1,100 ಆಗ್ಬೋದು. ಬಟ್ ಆರ್ಡರ್ಗಳು ಕಮ್ಮಿ ಇರೋದ್ರಿಂದ ಝೊಮ್ಯಾಟೊದಲ್ಲಿ ಅಷ್ಟೇ ಕರೆಕ್ಟಾಗಿ ನಾಳೆ ಏನಾದ್ರು ಡ್ಯೂಟಿ ಮಾಡಿದ್ರೆ, ಈಗ 12 ಗಂಟೆಯಿಂದ ಏನಾದ್ರು 10 ಗಂಟೆವರೆಗೂ ನಾನು ಡ್ಯೂಟಿ ಮಾಡ್ತೀನಿ ಅಂತ ಅಂದರೆ ಬರೀ 1,100 ರೂಪಾಯಿ ಆಗುತ್ತೆ. 1,100 ರೂಪಾಯಿ ಪೆಟ್ರೋಲೇ 300 ರೂಪಾಯಿ ಎಗ್ರೋಯ್ತದೆ. 1,300 ರೂಪಾಯಲ್ಲಿ ಪೆಟ್ರೋಲ್ ತೆಗೀರಿ 800 ರೂಪಾಯಿ. ಊಟ ಒಂದು 100 ರೂಪೀಸ್ ತೆಗೆದ್ರೂ 12 ಅನ್ಕೋತದ, ಅದೇ ಎಷ್ಟು 800 ಆಯಿತು. ಆಮೇಲಿಂದ ಈಗ ಅಕಸ್ಮಾತ್ ರೂಮ್ ಏನಾದ್ರು ಮಾಡ್ಕೊಂಡಿರ್ತೀವಿ, ನಾವು ರೂಮಲ್ಲಿ ಇರ್ತೀವಿ ಅನ್ನೋರ್ದು, ಅವ್ರದ್ದೊಂದು ಏನಿಲ್ಲ ಅಂದರೂ ಒಂದು 150ರಿಂದ 200 ರೂಪಾಯಿ ಹೋಗೇ ಹೋಗುತ್ತೆ. ನೋಡಿ ಯೋಚನೆ ಮಾಡಿ. ಝೊಮ್ಯಾಟೊ ಅಂತ ಬರ್ತಾ ನಾನು ಮೊದಲೆಲ್ಲ ರೆಕಮೆಂಡ್ ಮಾಡ್ತಾಯಿದ್ದೆ ಗುರು, ಒಳ್ಳೊಳ್ಳೆ ಇನ್ಸೆಂಟಿವ್ ಕೂಡ ಮಾಡ್ಬೋದಾಗಿತ್ತು, ರೆಕಮೆಂಡ್ ಮಾಡ್ತಾಯಿದ್ದೆ. ಬಟ್ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ನೋಡಿ. ಬರೀ 250 ರೂಪಾಯಿಗೆ ದಿನ ಮಾಡಬೇಕು ಅಂತಂದರೆ ಈಗ ಎಷ್ಟೊಂದು ಜನ ಆಗಲಿ, ಈಗ ಡೆಲಿವರಿ ಪಾರ್ಟ್ನರ್ಗಳಾಗಲಿ ಊರಿಂದ ಊರು ಬಿಟ್ಟು ಬಂದಿರ್ತಾರೆ. ಈಗ ಏನಿಲ್ಲ ಅಂತಂದ್ರೆ ಅವ್ರು ಒಂದು ದಿನಕ್ಕೆ 1,000 ಉಳಿಯುತ್ತೆ ಅಂತ ಅಂದರೆ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಕೆಲಸ ಮಾಡೋದ್ರಲ್ಲೂ ಒಂದು ಇದೆ ಅಂತ ಅನ್ಬೋದು, ಒಳ್ಳೆ ಅರ್ನಿಂಗ್ ಇದೆ ಅಂತ ಅನ್ಬೋದು. ಇವಾಗ ಇವ್ರ ಖರ್ಚೆಲ್ಲ ಕಳ್ಬಿಟ್ಟು 1,000 ಅಂತ ನಿಜವಾಗ್ಲೂ ಯಾರ ಕೈಲೂ ಉಳ್ಸೋಕ್ಕಾಗ್ತಾಯಿಲ್ಲ. ಈ ಥರ ಇನ್ಸೆಂಟಿವ್ಗಳು ಕೊಟ್ಟರೆ 100% ಯಾರ ಕೈಲೂ ಉಳ್ಸೋಕ್ಕಾಗಲ್ಲ. ಒಂದು 400-500 ರೂಪಾಯಿ ಆದರೂ ಕೊಟ್ಟರು ಅರ್ನಿಂಗ್ಸ್ ಒಂದು 1,200-1,300 ಮಾಡ್ಕೊಂಡು ಅಲ್ಲಿಗೆ ಡೈಲಿ ಒಂದು 1,800 ರೂಪಾಯಿ ಆದ್ರೂ ಖರ್ಚೆಲ್ಲ 800 ರೂಪಾಯಿ ತಗೋರು 1,000 ರೂಪಾಯಿ ಉಳಿದ್ರೆ ವರ್ಕೌಟ್ ಆಗೋದು. ಈಗ ಊರಿಂದ ಊರಿಗೆ ಬಿಟ್ಟು ಬಂದಮೇಲೆ 1,000 ಉಳಿದ ಮೇಲೆ ಏನಕ್ಕೆ ಬರ್ಬೇಕು ಹೇಳ್ರಿ? ಸೊ ನೋಡಿ ಯೋಚನೆ ಮಾಡಿ. ಇವಾಗಂತೂ ಸ್ವಿಗ್ಗಿನೂ ಹಂಗೆ ಆಗಿದೆ, ಝೊಮ್ಯಾಟೊನೂ ಹಂಗೆ ಆಗಿದೆ. ಒಂದು 1,000 ಉಳ್ಸೋಕೆ ಏನಿಲ್ಲ ಅಂತ ಅಂದರೂ ನಾವು ಒಂದು 16 ಅವರ್ 17 ಅವರ್ ಡ್ಯೂಟಿ ಮಾಡಬೇಕು. 16 ಅವರ್ ಡ್ಯೂಟಿ ಮಾಡಿ ಮಲ್ಕೊಳ್ಳೋದಲ್ಲಿ ಆರೋಗ್ಯ ಎಲ್ಲ ಹಾಳಾಗೋಗುತ್ತೆ. ಸೊ ಸದ್ಯದ ಸಿಚುವೇಷನಲ್ಲಿ ಹೇಳ್ತಾ ಇಲ್ವಾ, ಏನಾರು ಸ್ವಿಗ್ಗಿ ಝೊಮ್ಯಾಟೊ ಮಾಡೋಕ್ಕೆ ಬರ್ತಾಯಿದ್ದೀರಾ ಅಂತ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ ಸ್ವಲ್ಪ ದಿನ, ನೋಡೋಣ. ಫ್ಯೂಚರಲ್ಲಿ ಏನಾದ್ರು ಒಳ್ಳೊಳ್ಳೆ ಆಫರ್ಗಳು ಕೊಟ್ಟು ಏನಾದ್ರು ಸ್ಯಾಲ್ರಿ ಇನ್ಕ್ರೀಸ್ ಮಾಡಿದ್ರೆ ನಾನೇ ಹೇಳ್ತೀನಿ ಬರ್ರಿ ಅಂತ. ಬಟ್ ಇವಾಗ ಬಂದರೆ ನೀವು ಅದೇ ಹೇಳ್ತಾವ, 1 ದಿನ 2 ದಿನಕ್ಕೆ ವಾಪಸ್ ನಿಜವಾಗ್ಲೂ ಒಂದೇ ದಿನ 2 ದಿನ ಅಷ್ಟೇ ನೀವು ಮಾಡೋದು. ಇವಾಗ ಏನಾದ್ರು ಬಂದರೆ ಆಲ್ಮೋಸ್ಟ್ ಅದು ಹೊರಟೋಗ್ಬಿಡ್ತೀರಾ. ಯೋಚನೆ ಮಾಡಿ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. 1,000 ಉಳಿಯಂಗಿದ್ರೆ ನೀವು ಊರು ಬಿಟ್ಟಿಂದ ಊರಿಗೆ ಬರೋದು ನನಗೂ ವರ್ತ್ ಅಂತ ಅನಿಸುತ್ತೆ. ಬಟ್ ಇವಾಗಂತೂ ನಿಜ ಆಗೋಲ್ಲ ಸ್ನೇಹಿತರೆ. ಈ ಥರ ಇನ್ಸೆಂಟಿವ್ಗಳು ಕೊಟ್ಟರೆ 100% ನೀವು 1000 ಅಂತೂ ಉಳ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಎಕ್ಸ್ಪೆನ್ಸಿವ್ ಹಂಗೆ ಇರುತ್ತೆ. ನೀವು ಊಟ ಎಲ್ಲ ಔಟ್ಸೈಡೇ ಮಾಡಬೇಕು, PG ರೆಂಟ್ ಕಟ್ಟಬೇಕು, ಇಲ್ಲ ರೂಮ್ ರೆಂಟ್ ಕಟ್ಟಬೇಕು, ಡೈಲಿ ಪೆಟ್ರೋಲು, ಗಾಡಿ ಸರ್ವೀಸು ಇವೆಲ್ಲ ತೆಗ್ದು ಏನು ಆಲ್ಮೋಸ್ಟ್ ಅಲ್ಲಿ ಇವಾಗ ಈಗಿರೋ ಸಿಚುವೇಷನಲ್ಲಿ ನಾನು ಹೇಳ್ತಾ ಇರೋದು. ಸೊ ಡೇಟು ಹೇಳ್ಬಿಡ್ತೀನಿ ತಡೆಯಪ್ಪ. ಒಂದೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಹಳೆ ವೀಡಿಯೋನ ಈಗ ಹಳೆ ವೀಡಿಯೋ ಆಗೋಗ್ಬಿಟ್ಟಿರ್ತಲ್ಲ, ಈಗ 1 ವರ್ಷ ವೀಡಿಯೋ ಆಗೋಗ್ಬಿಟ್ಟಿರುತ್ತೆ.
ಅವಾಗ ಬಂದು ಕಮೆಂಟ್ ಮಾಡ್ತಾರೆ ಇಷ್ಟೆಲ್ಲ ಇಷ್ಟ ಆಗಿದೆ ಅಂತ. ಅದಕ್ಕೆ ಇವತ್ತು ಡೇಟು ಹೇಳ್ಬಿಡ್ತೀನಿ, ನೋಡ್ಕೊಂಬಿಡಿ. ಟೈಮ್ ಬಂದು 7:17. ನಾನು ರೆಕಾರ್ಡ್ ಮಾಡ್ತಾರೆ ಸಮಯ ಬಂದು 7:17 ಶುಕ್ರವಾರ ಆಗಸ್ಟ್ 16, 2024 ನಾನು ರೆಕಾರ್ಡ್ ಮಾಡ್ತಾ ಇರೋದು. ದಯವಿಟ್ಟು ಕಮೆಂಟ್ ಮಾಡೋರು ಮುಂಚೆನೇ ಡೇಟು ಟೈಮ್ ಎಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ಏನಕ್ಕೆ ಅಂತಂದರೆ ಒಂದು ವರ್ಷದಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ. ಅದರಿಂದಾಗಿ ನಾನು ತಿಳಿಸ್ಕೊಡ್ತಾ ಇರೋದು. ಸದ್ಯದ ಸಿಚುವೇಷನಲ್ಲಿ ಸ್ನೇಹಿತರೆ ಯಾರನ್ನ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀನಿ ಅಂದರೆ ದಯವಿಟ್ಟು ಯೋಚನೆ ಮಾಡಬೇಡಿ ಅಂತ ಹೇಳೋಕ್ಕೆ ನಾನು ಯಾರೂ ಅಲ್ಲ, ನಿಮ್ಮ ರಿಸ್ಕ್ ಅದು. ಯೋಚನೆ ಮಾಡಿ, ಇದೊಂದು ಸಜೆಷನ್ ಕೊಡ್ಬೋದು ಅಷ್ಟೇ, ನಾನು ಯೋಚನೆ ಮಾಡ್ಬಿಟ್ಟು ಬರ್ರಿ ಅಂತ. ಅದೇ ಹೇಳ್ತೇವೆ, ನನ್ನ ಸಜೆಷನ್ 1,000 ಉಳಿಬೇಕು ದಿನ ಅಷ್ಟು. ಹಂಗಾಗಿದ್ರೆ ಆರಾಮಾಗಿ ಬರ್ರಿ ಅಂತ ನಾನು ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.